ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಒಂದು ಸ್ಕಾಲರ್ಶಿಪ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಈ ಸ್ಕಾಲರ್ಶಿಪ್ ಬಂದು ಈಗ ಏನು 10th ಕಂಪ್ಲೀಟ್ ಮಾಡಿದ್ದೀರಾ ನೀವು. 10th ಪಾಸ್ ಆದಮೇಲೆ ಈಗ ಯಾರೆಲ್ಲ ಫಸ್ಟ್ ಪಿ ಯು ಸಿಗೆ ಜಾಯ್ನ್ ಆಗೋದಕ್ಕೆ ಹೋಗ್ತಿದ್ದೀರಾ, ಆ ಸ್ಟೂಡೆಂಟ್ಸ್ಗಳಿಗೆ ಇದು ಒಳ್ಳೆ ಬೆನಿಫಿಟ್ಟು, ಒಳ್ಳೆ ಸ್ಕಾಲರ್ಶಿಪ್ ಇದು. ಆ್ಯಂಡ್ ಯಾರೆಲ್ಲ ಸಿಂಪಲ್ ಇದು 80% ಮೇಲೆ ಯಾರ್ದೆಲ್ಲ ಇರುತ್ತೆ ಅವರೆಲ್ಲ ಸಹ ಅಪ್ಲೈ ಮಾಡ್ಬೋದು. ಹಾಗಾಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸು ನಿಮ್ಮದು 80%ಗಿಂತ ಜಾಸ್ತಿ ಬಂದಿರುತ್ತೆ. ಹಾಗಾಗಿರೋದ್ರಿಂದ ದಯವಿಟ್ಟು ನೀವು ಏನಿದ್ದೀರಾ ವಿಡಿಯೋನ ನೋಡ್ತಿದ್ದೀರಾ, ನಿಮ್ಮ ಸಹೋದರರು ಸಹೋದರಿಯರು ಏನು 10th ಪಾಸ್ ಮಾಡಿರ್ತಾರೆ ಅವರಿಗೆ ದಯವಿಟ್ಟು ಕಳಿಸ್ಕೊಡಿ. ಯಾಕೆಂತಂದರೆ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ಗಳಿಗೆ ಈ ಸ್ಕಾಲರ್ಶಿಪ್ ಸಿಗೋದ್ರಿಂದ ಯಾರಿಗಾದ್ರೂ ಯೂಸ್ ಆಗಲಿ ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗ್ತಿರೋದ್ರಿಂದ ನನ್ನ ಸ್ಕಾಲರ್ಶಿಪ್ಸನ್ನು ನಾನು ಸಹ ಎಕ್ಸ್ಪ್ಲೈನ್ ಮಾಡ್ತಿರೋದು. ಯಾರಿಗಾದ್ರೂ ಒಬ್ರಿಗಾದ್ರೂ ಸಿಕ್ಕಿದರೆ ಸ್ಕಾಲರ್ಶಿಪ್ಪು ನನಗೆ ಸಂತೋಷ ಆಗುತ್ತೆ ನಾನು ವಿಡಿಯೋ ಮಾಡಿರೋದಕ್ಕೂ. ತುಂಬ ಸ್ಟೂಡೆಂಟ್ಸು ಲಾಸ್ಟ್ ಇಯರ್ ನಾನು ಸ್ಕಾಲರ್ಶಿಪ್ಸ್ ಮಾಡಿದವಾಗೆಲ್ಲ ನಾನು ತುಂಬ ಸ್ಟೂಡೆಂಟ್ಸು ಸರ್ ನನಗೆ 2 ಸ್ಕಾಲರ್ಶಿಪ್ಪು 3 ಸ್ಕಾಲರ್ಶಿಪ್ಪು ಸಿಕ್ತು ಸರ್ ಅಂತಂದ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದರು. ತುಂಬ ಸಂತೋಷ ಆಗಿದೆ. ನಿಮಗೂ ಅಷ್ಟೇ ಬೇಸರ ಪಟ್ಕೊಳ್ಬೇಡಿ. ಈಗ 10th ಸ್ಟೂಡೆಂಟ್ಸ್ಗೆ ಮಾತ್ರನೇ ಸ್ಕಾಲರ್ಶಿಪ್, 10th ಯಾರು ಕಂಪ್ಲೀಟ್ ಮಾಡಿದ್ದಾರೆ ಅವ್ರಿಗೆ ಮಾತ್ರನೇ ಸ್ಕಾಲರ್ಶಿಪ್ ಅಂತ, ಈ ಥರ ಇನ್ನೂ ಸ್ಕಾಲರ್ಶಿಪ್ಸ್ ತುಂಬ ಇದೆ. ನಿಮಗೆ ನಾನು ಶೇರ್ ಮಾಡ್ತಾನೆ ಇರ್ತೀನಿ ನಿಮಗೆ ಸ್ಕಾಲರ್ಶಿಪ್ಸ್ ಬಗ್ಗೆ. ಅದಕ್ಕೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ. ಆದಷ್ಟು ನಿಮ್ಮ 10th ಯಾರು ಕ್ಲಿಯರ್ ಮಾಡಿದ್ದಾರೆ ಅವ್ರಿಗೆ ಇದನ್ನು ವಿಡಿಯೋನ ಶೇರ್ ಮಾಡಿ, ಯೂಸ್ ಆಗಲಿ ಮ್ಯಾಕ್ಸಿಮಮ್. ಓಕೆನಾ? ಈಗಾಗಲೇ ಹೇಳಿದೆ ನಾನು ನಿಮಗೆ, ಇದು ಯಾರಿಗಪ್ಪ ಅಂತಂದರೆ 10th ಈಗ ಯಾರು ಪಾಸ್ ಮಾಡಿದ್ದಾರೆ 80%. ನೀವು ನೋಡ್ಬೋದು ಎಲಿಜಿಬಿಲಿಟಿ. ಈ ಸ್ಕಾಲರ್ಶಿಪ್ ನೇಮ್ ಬಂದು ಬಡಿ ಫಾರ್ ಸ್ಟಡಿ ಸ್ಕಾಲರ್ಶಿಪ್ ಸಪೋರ್ಟ್ ಪ್ರೋಗ್ರಾಮ್ 2026-27 ಅಂತ. ಓಕೆನಾ? ಈ ಸ್ಕಾಲರ್ಶಿಪ್ ಬೆನಿಫಿಟ್ ನೋಡೋದಾದರೆ, ಫಸ್ಟು ಬೆನಿಫಿಟ್ ಬರೋದಾದರೆ 25,000ಇಂದ 1,00,000ವರೆಗೂ ಫೈನಾನ್ಷಿಯಲ್ ಸಪೋರ್ಟ್ ಇರುತ್ತೆ ನಿಮಗೆ. ಸೆಲೆಕ್ಟ್ ಆದರೆ, ಈ ಸ್ಕಾಲರ್ಶಿಪ್ಗೆ ಸೆಲೆಕ್ಟ್ ಆದರೆ 25,000ಇಂದ 1,00,000 ಪರ್ ಆ್ಯನಮ್, ಒಂದು ವರ್ಷಕ್ಕೆ 25,000ದಿಂದ 1,00,000ವರೆಗೂ ಸ್ಕಾಲರ್ಶಿಪ್ ಕೊಡ್ತಾರೆ ನಿಮಗೆ. ಡಿಪೆಂಡ್ಸ್ ಆನ್ ಕ್ರೈಟೀರಿಯಾ. ಇಲ್ಲಿ ಏನು ಕ್ರೈಟೀರಿಯಾಸ್ ಇದೆ ಅದನ್ನು ನಿಮ್ಮ ಪರ್ಸೆಂಟೇಜು, ನಿಮ್ಮ ಬ್ಯಾಕ್ಗ್ರೌಂಡ್ ಯಾವ ಥರ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಎಲ್ಲ. ಹಾಗಾಗಿರೋದ್ರಿಂದ 25,000ಇಂದ 1,00,000ವರೆಗೂ ಸ್ಕಾಲರ್ಶಿಪ್ ಸಿಗುತ್ತೆ. ಓಕೆನಾ? ಮತ್ತು ಇಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ಲೈಕ್ ಇಷ್ಟೇ ಫ್ಯಾಮಿಲಿ ಇನ್ಕಮ್ ಲಿಮಿಟ್ ಇಷ್ಟೇ ಇರಬೇಕು ಅಂತ. ಎಷ್ಟು ಬೇಕಾದರೂ ಇರ್ಬೋದು. ನೋಡ್ಬೋದು ಇಲ್ಲಿ ನೀವು ಕಂಡೀಷನ್ಸ್ ಆ್ಯಂಡ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಬಂದರೆ, ಇಲ್ಲಿ ನೀವು ಪ್ಯಾನ್ ಇಂಡಿಯಾ ಅಂದರೆ ಯಾವುದು ಇಂಡಿಯಾದಲ್ಲಿ ಓದ್ತಿರುವಂಥ ಯಾವುದೇ ಸ್ಟೂಡೆಂಟು ಕ್ಲಾಸ್ 11 ಅಂದರೆ 10th ಕ್ಲಿಯರ್ ಮಾಡಿ ಈಗ ಪಿ ಯು ಸಿ ಫಸ್ಟ್ ಪಿ ಯು ಸಿಗೆ ಏನು ಜಾಯ್ನ್ ಆಗೋಕ್ಕೆ ಹೋಗ್ತಿರ್ತೀರ, ಎನ್ರೋಲ್ ಆಗ್ತಿರ್ತೀರಾ, ಎನ್ರೋಲಿಂಗ್ ಇನ್ ಕ್ಲಾಸ್ 11 ಎನ್ರೋಲ್ ಆಗಿರ್ತೀರ ಕ್ಲಾಸ್ 11ಗೆ, ಅವ್ರಿಗೆಲ್ಲರಿಗೂ ಸಹ ಈ ಸ್ಕಾಲರ್ಶಿಪ್ ಸಿಗುತ್ತೆ. ಹಾಗೆ ಮಸ್ಟ್ ಹ್ಯಾವ್ ಸ್ಟ್ರಾಂಗ್ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಇನ್ ದ ಕ್ಲಾಸ್ 10. ಕ್ಲಾಸ್ 10ನಲ್ಲಿ ನೀವು ಚೆನ್ನಾಗಿ ಪರ್ಫಾರ್ಮೆನ್ಸನ್ನು ಮಾಡಿದರೆ, ಯಾಕೆಂದರೆ ಈಗ ತಾನೇ ಫಸ್ಟ್ ಪಿ ಯು ಸಿಗೆ ಜಾಯ್ನ್ ಆಗ್ತಿರೋದ್ರಿಂದ ನಿಮ್ಮ ಪರ್ಫಾರ್ಮೆನ್ಸು ಕ್ಲಾಸ್ 10ದೇ ನೀವು ಕನ್ಸಿಡರ್ ಮಾಡೋದ್ರಿಂದ ನಿಮ್ಮ ಕ್ಲಾಸ್ 10ನಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಮಾಡಿದ್ದೀರಾ ಅನ್ನೋದ್ರ ಪರ್ಸೆಂಟೇಜ್ ಬೇಸಿಸ್ ಮೇಲೆ ನಿಮಗೆ ಸ್ಕಾಲರ್ಶಿಪ್ಪು ಅಲಾಟ್ ಆಗುತ್ತೆ. ಹಾಗೆ ಇಲ್ಲಿ ಯಾವುದೇ ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಲಿಮಿಟ್ ಇಲ್ಲ. ಎಲ್ಲ ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಎಷ್ಟು ಬೇಕಾದರೂ ಇರ್ಬೋದು, ಅದು ನೀವು ಅಪ್ಲೈ ಮಾಡಬಹುದು ಇದಕ್ಕೆ. ನೆಕ್ಸ್ಟ್, ಇಟ್ ಶುಡ್ ಬಿ ಇಂಡಿಯನ್ ಸಿಟಿಸನ್. ಅದು ನಾನು ಆಗಲೇ ಹೇಳಿದೆ ನಿಮಗೆ, ಇಂಡಿಯನ್ ಸಿಟಿಸನ್ ಆಗಿ ನೀವು ಯಾವ 11th ಕ್ಲಾಸ್ 11ನಲ್ಲಿ ಯಾವ ಸ್ಕೂಲು ಯಾವ ಕಾಲೇಜಿನೆಲ್ಲ ಓದ್ತಿದ್ರೂ ಸಹ ಇಲ್ಲಿ ನೀವು ಅಪ್ಲೈ ಮಾಡಬಹುದು. ಬೆನಿಫಿಟ್ ಬಗ್ಗೆ ಆಗಲೇ ಹೇಳಿದೆ ನಾನು ನಿಮಗೆ. 25,000ಇಂದ 1,00,000ವರೆಗೂ ಸ್ಕಾಲರ್ಶಿಪ್ ಸಿಗುತ್ತೆ ಇಲ್ಲಿ ನಿಮಗೆ. ನೀವೇನಾದರೂ ಕಾಲೇಜ್ ಫೀಸ್ ಪೇ ಮಾಡಿದರೆ ಫುಲ್ ಅಥವಾ ಪಾರ್ಷಿಯಲ್ ಅಪ್ ಟು ನಿಮಗೆ 1,00,000ವರೆಗೂ ಕನ್ಸೆಷನ್ ಅಂದರೆ ಫುಲ್ ಫೀಸನ್ನು ನಿಮಗೆ ವೇವರ್ ಮಾಡ್ಕೋಬೋದು ಈ ಸ್ಕಾಲರ್ಶಿಪ್ಪಲ್ಲಿ. ಇಲ್ಲಿ ನಿಮಗೆ ಡಾಕ್ಯುಮೆಂಟ್ಸ್ ಏನಪ್ಪ ಬೇಕು ಅಪ್ಲೈ ಮಾಡೋದಕ್ಕಂದರೆ ವೆರಿ ಸಿಂಪಲ್. ಗೌರ್ಮೆಂಟ್ ಎನಿ ಐ ಡಿ ಪ್ರೂಫ್ ಲೈಕ್ ಆಧಾರ್ ಕಾರ್ಡ್, ನಿಮ್ಗೆ ಗೊತ್ತಿರುತ್ತೆ ಆಧಾರ್ ಕಾರ್ಡ್ ಇದ್ದೇ ಇರುತ್ತೆ ನಿಮ್ಮ ಹತ್ರ. ಆಧಾರ್ ಕಾರ್ಡ್. ನೆಕ್ಸ್ಟ್, ಅಪ್ಲಿಕೆಂಟ್ಸ್ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್. ಈಗ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಏನು ಫೋಟೋ ಇರುತ್ತೆ ಆ ಫೋಟೋಗ್ರಾಫ್ ಬೇಕಾಗುತ್ತೆ, ಯಾಕೆಂದರೆ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಆಮೇಲೆ ಕ್ಲಾಸ್ 10 ಆ್ಯಂಡ್ ಮಾರ್ಕ್ ಶೀಟ್, ನಿಮ್ಮ ಕ್ಲಾಸ್ 10th ಏನು ಮಾರ್ಕ್ ಶೀಟ್ ಇರುತ್ತೆ ಅದು ಮೂರನ್ನು ಕಂಪ್ಲೀಟಾಗಿ ಏನು ಮಾಡಿ ಅಂದರೆ ಸ್ಕ್ಯಾನ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಅದಾದ ನಂತರ ನೀವೇನು ಮಾಡಿ ಇದಕ್ಕೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ. ಯಾವ ರೀತಿಗೆ ಅಪ್ಲೈ ಮಾಡೋದು, ಇಲ್ಲಿ ಇದೆಯಲ್ವ ಅಪ್ಲೈ ನೌ ಅಂತ. ಇಲ್ಲಿ ನೋಡ್ಬೋದು ಯಾವ ಥರ ಲಾಗಿನ್ ಆಗಬೇಕು ಅಂತಂದರೆ, ನೀವು ಫಸ್ಟು ಇಲ್ಲಿ ಬಡಿ ಫಾರ್ ಸ್ಟಡಿ ಇದನ್ನು ನಾನು ಹೇಗೇನು ನಿಮಗೆ ಟೈಪ್ ಮಾಡ್ತಿದ್ದೀನಿ. ಇಲ್ಲಿ ನಿಮಗೆ ನೋಡ್ಬೋದು ಇಲ್ಲಿ ಬಡಿ ಫಾರ್ ಸ್ಟಡಿ ಸ್ಕಾಲರ್ಶಿಪ್ ಸಪೋರ್ಟ್ ಪ್ರೋಗ್ರಾಮ್ 26-27 ಈ ಥರನೇ ನೀವು ಟೈಪ್ ಮಾಡಿ, ಯಾಕೆಂದರೆ ಮಲ್ಟಿಪಲ್ ಲಿಂಕ್ಸ್ ಬರುತ್ತೆ. ನೀವು ಇದನ್ನು ನಾನೇನು ಟೈಪ್ ಮಾಡಿದ್ದೀನಿ ಆ ಥರನೇ ನೀವು ಕರೆಕ್ಟಾಗಿ ಟೈಪ್ ಮಾಡಿಬಿಟ್ರೆ
ಸೊ ನೀಟಾಗಿ ನಿಮಗೆ ಫಸ್ಟ್ ಲಿಂಕೇ ಬಂದುಬಿಡುತ್ತೆ. ಬಡಿ ಫಾರ್ ಸ್ಟಡಿ ಸ್ಕಾಲರ್ಶಿಪ್ ಸಪೋರ್ಟ್ ಪ್ರೋಗ್ರಾಮ್ 26-27 ಅಂತ ಟೈಪ್ ಮಾಡಿ ನೀವೇನು ಮಾಡಿ ಅಂತಂದರೆ ಜಸ್ಟ್ ಎಂಟರ್ ಕೊಡಿ ಸಾಕು. ಎಂಟರ್ ಕೊಟ್ಟಿದ ತಕ್ಷಣ ನಿಮಗೆ ನೋಡ್ಬೋದು ಫಸ್ಟ್ ಲಿಂಕೇ ಬರುತ್ತೆ. ಇಲ್ಲಾಂದರೆ ನೋಡಿ ಮಲ್ಟಿಪಲ್ ಲಿಂಕ್ಸ್ ಬರುತ್ತೆ, ಆವಾಗ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಫಸ್ಟ್ ಲಿಂಕೇ ಬರುತ್ತೆ. ನಾನು ಈಗೇನು ಟೈಪ್ ಮಾಡಿದ್ದೀನಿ ಅದನ್ನು ಟೈಪ್ ಮಾಡಿದ ತಕ್ಷಣ ನಿಮಗೆ ಫಸ್ಟ್ ಲಿಂಕ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೋಡ್ಬೋದು ಈ ರೀತಿಯಾಗಿ ಹೋಮ್ ಪೇಜ್ ಓಪನ್ ಆಗುತ್ತೆ. ಆಯ್ತಲ್ವಾ? ಈ ರೀತಿಯಾಗಿ ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ, ನಾನು ಈಗೇನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಅಲ್ಲಿಂದ ಎಕ್ಸ್ಪ್ಲೈನ್ ಮಾಡ್ತಿರೋದು. ಹಾಗೆ ನೀವು ಯಾವ ರೀತಿಯಾಗಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದು ಅಂತಂದರೆ ಇಲ್ಲಿ ಅಪ್ಲೈ ನೌ ಅಂತ ಇದೆ. ಅಪ್ಲೈ ನೌ ಅಂತ ಕ್ಲಿಕ್ ಮಾಡಿದ್ರೆ ನೀವು ನೆಕ್ಸ್ಟ್ ಏನಾಗುತ್ತೆ ಅಂದರೆ ನಿಮಗೆ ಡೈರೆಕ್ಟಾಗಿ ಏನಾಗುತ್ತೆ ಅಂದರೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ಫಸ್ಟು ನೀವು ನಿಮ್ಮ ಮೇಲ್ ಐ ಡಿ ಮೊಬೈಲ್ ನಂಬರನ್ನ ಹಾಕಿ ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಇಲ್ಲಿ ನೋಡ್ಬೋದು ಜಸ್ಟ್ ಒಂದು ಸ್ಯಾಂಪಲ್ಗೆ ತೋರಿಸ್ತೀನಿ ನೋಡಿ. ಅಪ್ಲೈ ನೌ ಇಲ್ಲೂ ಇದೆ ಎರಡರಲ್ಲಿ ಒಂದಲ್ಲಾದ್ರು ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ಫಸ್ಟ್ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು. ಅಕೌಂಟನ್ನು ಕ್ರಿಯೇಟ್ ಮೊಬೈಲ್ ನಂಬರ್ ಮೇಲ್ ಐ ಡಿ ಯಾವುದಾದ್ರು ಹಾಕ್ಬಿಟ್ಟು ನೀವು ಪಾಸ್ವರ್ಡನ್ನು ಹಾಕಿ ಕ್ರಿಯೇಟ್ ಆ್ಯನ್ ಅಕೌಂಟ್ ಹಾಕಬೇಕು. ಯಾಕಂದರೆ ನೀವು ನ್ಯೂ ಯೂಸರ್ ಆಗಿರೋದ್ರಿಂದ ನೀವು ಇಲ್ಲಿ ಡೀಟೇಲ್ಸ್ ಕೇಳುತ್ತೆ. ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್ ಐ ಡಿ, ಮೊಬೈಲ್ ನಂಬರ್, ಪಾಸ್ವರ್ಡ್, ಕನ್ಫರ್ಮ್ ಪಾಸ್ವರ್ಡ್, ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಸೈನ್ ಅಪ್ ಕೊಡಿ. ಸೊ ನಿಮಗೇನಾಗುತ್ತೆ ಫಸ್ಟು ಸೈನ್ ಅಪ್ ಆಗುತ್ತೆ, ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಅದಾದ ನಂತರ ನೀವು ಲಾಗಿನ್ ಆಗಬೇಕಾಗತ್ತೆ. ಲಾಗಿನ್ ಈಗ ನೋಡಿದ್ರಲ್ವಾ? ಸೊ ಲಾಗಿನ್ ಯಾವ ಥರ ಆಗೋದು, ಈಗ ಜಸ್ಟ್ ಹಿಂದೆ ಬಂದ್ವಲ್ಲ ಲಾಗಿನ್. ಸೊ ಇಲ್ಲಿ ನೀವು ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಅಲ್ಲಿ ನೀವು ಯೂಸರ್ ಐ ಡಿ ಪಾಸ್ವರ್ಡ್ ಕ್ರಿಯೇಟ್ ಮಾಡಿದಿರಲ್ವಾ, ಅದರಲ್ಲಿ ನೀವು ಲಾಗಿನ್ ಆಗಬೇಕಾಗತ್ತೆ. ಸೊ ಲಾಗಿನ್ ಆದಮೇಲೆ ಡೈರೆಕ್ಟಾಗಿ ನಿಮಗೆ ಈ ಡೀಟೇಲ್ಸನ್ನು ಕೇಳುತ್ತೆ. ಯಾವ ಡೀಟೇಲ್ಸ್ ಕೇಳುತ್ತೆ ಇಲ್ಲಿ ನೀವು? ಸೊ ಬಡಿ ಫಾರ್ ಸ್ಟಡಿ ಸ್ಕಾಲರ್ಶಿಪ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸ್ಟಾರ್ಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಸೊ ಅಲ್ಲಿ ಏನು ಡೀಟೇಲ್ಸ್ ಕೇಳಿರ್ತಾರೆ, ಆನ್ಲೈನ್ ಅಪ್ಲಿಕೇಶನ್ ನಿಮ್ಮ ಡೀಟೇಲ್ಸ್ ಎಲ್ಲ ಕೇಳಿರ್ತಾರೆ, ಫಿಲ್ ಮಾಡಿ. ಅಪ್ಲೋಡ್ ದ ರಿಲಿವೆಂಟ್ ಡಾಕ್ಯುಮೆಂಟ್ಸ್ ಅಂದರೆ ಆಗಲೇ ನಾನು ನಿಮಗೆ 3 ಡಾಕ್ಯುಮೆಂಟ್ ಹೇಳಿದೆ, ಆ 3 ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಆಮೇಲೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿ, ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಅಲ್ಲಿಗೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಸೊ ಇಷ್ಟೇ ಸಿಂಪಲ್ ಪ್ರೊಸೀಜರ್ ಇದು. ಸೊ ಎಲ್ಲರೂ ಅಪ್ಲೈ ಮಾಡಿ. ಮ್ಯಾಕ್ಸಿಮಮ್ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಈ ಸ್ಕಾಲರ್ಶಿಪ್ ಸಿಗುತ್ತೆ, ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ಗಳಿಗೆ ಸಿಗುತ್ತೆ. ಸೊ ಹಾಗಾಗಿರೋದ್ರಿಂದ ದಯವಿಟ್ಟು ನಿಮ್ಮ ಇನ್ನೂ ಯಾರಾದ್ರು ಫ್ರೆಂಡ್ಸ್ ಇದ್ದರೂ ಸಹ ಅವ್ರಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.